ನೋಡಿ ಸೆಕೆಂಡ್ ಒನ್ ಏನ್ ಕೊಟ್ಟಿದ್ದಾರೆ, ದ ಲಾರ್ಜರ್ ಆಫ್ ಟೂ ಸಪ್ಲಿಮೆಂಟರಿ ಆಂಗಲ್ಸ್ ಎಕ್ಸೀಡ್ಸ್ ದ ಸ್ಮಾಲರ್ ಬೈ 18 ಡಿಗ್ರೀಸ್ ಫೈಂಡ್ ದೆಮ್ ಅಂತ ಕೊಟ್ಟಿದ್ದಾರೆ. ನಮ್ಗೆ ಫಸ್ಟ್ ಸಪ್ಲಿಮೆಂಟರಿ ಆಂಗಲ್ಸ್ ಅಂದ್ರೆ ಏನಂತ ಗೊತ್ತಿರ್ಬೇಕು. ನಾವು ಮುಂಚೆ ಎಲ್ಲ ಓದಿದೀವಲ್ವಾ. ಸಪ್ಲಿಮೆಂಟರಿ ಆಂಗಲ್ಸ್ ಅಂದ್ರೆ ಏನು, ಸಮ್ ಆಫ್ ಟೂ ಆಂಗಲ್ಸ್ ಇಸ್ ಈಕ್ವಲ್ಸ್ ಟು 180 ಡಿಗ್ರಿ ಅಲ್ವಾ. ಯಾವುದೇ ಆಗಿರ್ಬೋದು, ಸಮ್ ಆಫ್ ಟೂ ಆಂಗಲ್ಸ್ ಇಸ್ ಈಕ್ವಲ್ಸ್ ಟು 180 ಡಿಗ್ರಿ. ಸೊ ಅವ್ರೇನ್ ಕೊಟ್ಟಿದ್ದಾರೆ, ದ ಲಾರ್ಜರ್ ಆಫ್ ಟೂ ಸಪ್ಲಿಮೆಂಟರಿ ಆಂಗಲ್ಸ್ ಎಕ್ಸಿಡ್ಸ್ ದ ಸ್ಮಾಲರ್ ಬೈ 18 ಡಿಗ್ರೀಸ್. ಅಂದ್ರೆ ಟೂ ಆಂಗಲ್ಸ್ ಸೇರಿ 180 ಡಿಗ್ರಿ ಆಯ್ತು, ಓಕೆ. ಅದರಲ್ಲಿ ಒಂದು ಲಾರ್ಜರ್ ಒಂದು ಸ್ಮಾಲರ್ ಇದೆ. ಸೊ ಲಾರ್ಜರ್ ಆಂಗಲ್ ಏನಿದೆಯಲ್ಲ ಅದು ಸ್ಮಾಲರ್ ಆಂಗಲ್ ಗಿಂತ 18 ಡಿಗ್ರಿ ಎಕ್ಸ್ಟ್ರಾ ಇದೆ, ಅಂದ್ರೆ ಹೆಚ್ಚಿಗೆ ಇದೆ, ಜಾಸ್ತಿ ಇದೆ. ಸೊ ನಾವು ಫಸ್ಟ್ ಲೆಟ್ ಮಾಡ್ಕೊಳ್ಳೋಣ. ಓಕೆ, ಲೆಟ್ ದ ಲಾರ್ಜರ್ ಆಂಗಲ್ ಬಿ ಎಕ್ಸ್ ಅಂತ. ಅದೇ ರೀತಿ ಸ್ಮಾಲರ್ ಆಂಗಲ್ ಬಿ ವೈ ಅಂತ ಲೆಟ್ ಮಾಡ್ಕೊಳ್ಳೋಣ. ಈಗ ಈ ಎಕ್ಸ್ ಸಪ್ಲಿಮೆಂಟರಿ ಆಂಗಲ್ಸ್ ಅಂದ್ರೆ ಏನ್ ಗೊತ್ತು ನಮ್ಗೆ, ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ಸ್ ಟು 180 ಡಿಗ್ರಿ. ಸಮ್ ಆಫ್ ಟೂ ಆಂಗಲ್ಸ್ ಇಸ್ ಈಕ್ವಲ್ಸ್ ಟು 180 ಡಿಗ್ರಿ. ಅದನ್ನೇ ನಾವು ಸಪ್ಲಿಮೆಂಟರಿ ಆಂಗಲ್ಸ್ ಅಂತೀವಿ. ಈಗ ಅವ್ರು ಹೇಳಿರೋ ಪ್ರಕಾರ ಲಾರ್ಜರ್ ಆಂಗಲ್ ನಾವು ಎಕ್ಸ್ ಅಂತ ಏನ್ ಇಟ್ಕೊಂಡಿದೀವಲ್ವಾ, ಎಕ್ಸ್ ಎಷ್ಟಿದೆ ಅಂದ್ರೆ ಎಕ್ಸೀಡ್ಸ್ ದ ಸ್ಮಾಲರ್ ಬೈ 18 ಡಿಗ್ರೀಸ್. ಅಂದ್ರೆ ವೈ ಎಷ್ಟಿದೆನೋ ವೈಕ್ಕಿಂತ 18 ಡಿಗ್ರಿ ಎಕ್ಸ್ಟ್ರಾ ಇದೆ ಅಂತ ಹೇಳಿದ್ದಾರೆ. ಓಕೆ, ಸೊ ಇದನ್ನೇ ಬರ್ಕೊಳ್ಳೋಣ. ನೋಡಿ, ಇವೇ ಈಕ್ವೇಶನ್ಸ್ ಆಗ್ತವೆ. ಒಂದು ಈಕ್ವೇಶನ್ ಆಯ್ತು, ಇನ್ನೊಂದು ಎಕ್ಸ್ ಇಸ್ ಈಕ್ವಲ್ಸ್ ಟು ವೈ ಪ್ಲಸ್ 18 ಡಿಗ್ರಿ. ಓಕೆ, ಇದನ್ನ ಈಕ್ವೇಶನ್ 1 ಅಂತ ಇಟ್ಕೊಳ್ಳೋಣ, ಇದನ್ನ ಈಕ್ವೇಶನ್ 2 ಅಂತ ಇಟ್ಕೊಳ್ಳೋಣ. ಇಲ್ಲಿ ನೋಡಿ, ನಾವು ಸೇಮ್ ವೇರಿಯೇಬಲ್ ಮಾಡ್ಕೋಬೇಕೀಗ. ಇಲ್ಲಿ ಆಲ್ರೆಡಿ ಎಕ್ಸ್ ಇಸ್ ಈಕ್ವಲ್ಸ್ ಟು ವೈ ಪ್ಲಸ್ 18 ಅಂತ ಬಂದ್ಬಿಟ್ಟಿದೆ. ಸೊ ನಾವೇನು ಥರ್ಡ್ ಇಕ್ವೇಶನ್ ಮಾಡ್ಕೊಳ್ಳೋದು ಬೇಕಾಗಿಲ್ಲ. ಸೊ ಒಂದ್ ಲೈನ್ ಬರೀತೀನಿ, ಪುಟ್ ಎಕ್ಸ್ ಇಸ್ ಈಕ್ವಲ್ಸ್ ಟು ವೈ ಪ್ಲಸ್ 18 ಇನ್ ಇಕ್ವೇಶನ್ ನಂಬರ್ 1. ಇಕ್ವೇಶನ್ 1 ನಲ್ಲಿ ಪುಟ್ ಮಾಡಿಬಿಡೋಣ. ಓಕೆ, ಇಕ್ವೇಶನ್ 1 ಏನಿದೆ, ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ಸ್ ಟು 180 ಇದೆ. ಸೊ ಎಕ್ಸ್ ಪ್ಲಸ್ ಅಲ್ಲಿ ನಾವೇನ್ ಹಾಕ್ಬೇಕು, ವೈ ಪ್ಲಸ್ 18 ಡಿಗ್ರಿ ಪ್ಲಸ್ ಈ ವೈ ಹಾಗೆ ಇಡೋಣ. ಒಂದೇ ವೇರಿಯೇಬಲ್ ಅಲ್ಲಿ ಮಾಡ್ಕೊಂಡ್ವಿ. ಈಗ ವೈ ಪ್ಲಸ್ ವೈ ಎಷ್ಟಾಯ್ತು, 2y ಆಯ್ತು, ಪ್ಲಸ್ 18 ಇನ್ನೊಂದು ಸ್ಟೆಪ್ ಮಾಡೋಣ, 180. ಈಗ 2y ಇಸ್ ಈಕ್ವಲ್ಸ್ ಟು 180. ಈ 18 ಈಕ್ವಲ್ಸ್ ಟು ಈ ಕಡೆ ಬಂದ್ರೆ ಮೈನಸ್ 18 ಡಿಗ್ರಿ ಆಯ್ತು. ಸೊ 2y ಇಸ್ ಈಕ್ವಲ್ಸ್ ಟು ನೋಡಿ, 180 ನಲ್ಲಿ 18 ಮೈನಸ್ ಮಾಡೋಣ, 10 minus 8 2, here remains 7, 7 minus 1 6, 1. ಸೊ ಎಷ್ಟು ಬಂತು, 162 ಡಿಗ್ರಿ ಬಂತು. ಸೊ y ಇಸ್ ಈಕ್ವಲ್ಸ್ ಟು ಏನ್ ಬರುತ್ತೆ, 162. ಈ 2 ಈಕ್ವಲ್ಸ್ ಟು ಈ ಕಡೆ ಹೋದ್ರೆ ಡಿವೈಡ್ ಆಯ್ತು. ಸೊ ಡಿವೈಡ್ ಈಗ ನೋಡಿ ಕ್ಯಾನ್ಸಲೇಷನ್ ಆಗುತ್ತೆ, 2 1 2, 81. ಸೊ ಏನ್ ಹೇಳ್ಬೋದು ನಾವು, y is equals to 81 ಡಿಗ್ರಿ ಅಲ್ವಾ. ಇದು ಒಂದು ಆನ್ಸರ್ ಬಂತು. ಈಗ ಪುಟ್ y is equals to 81 ಡಿಗ್ರಿ ಇನ್ ಇಕ್ವೇಶನ್ 2. ಓಕೆ, ಇಕ್ವೇಶನ್ 2 ಏನಿದೆ, x is equals to y plus 18 ಡಿಗ್ರಿ ಇದೆ ಅಲ್ವಾ. ಸೊ ಇಲ್ಲಿ y ಪ್ಲೇಸ್ ಅಲ್ಲಿ ಆ ವ್ಯಾಲ್ಯೂ ಹಾಕೋಣ. y ಪ್ಲೇಸ್ ಅಲ್ಲಿ ಏನಿದೆ, 81 ಇದೆ ಪ್ಲಸ್ 18. ಇದನ್ನೇ ಆಡ್ ಮಾಡೋಣ, 81 ಪ್ಲಸ್ 18, 8 ಪ್ಲಸ್ 1 9, ಅಗೇನ್ 8 ಪ್ಲಸ್ 1 9. ಸೊ ಎಕ್ಸ್ ಇಸ್ ಈಕ್ವಲ್ಸ್ ಟು ಏನಾಯ್ತು, 99 ಡಿಗ್ರಿ ಬಂತು ಅಲ್ವಾ. ಈಗ ನಾವೇನಂತ ಲೆಟ್ ಮಾಡ್ಕೊಂಡಿದ್ವಿ, ಲಾರ್ಜರ್ ಆಂಗಲ್. ನೋಡಿ, ಲಾರ್ಜರ್ ಆಂಗಲ್ ನ ಎಕ್ಸ್ ಅಂತ ಲೆಟ್ ಮಾಡ್ಕೊಂಡಿದ್ವಲ್ವಾ. ಸೊ ಎಕ್ಸ್ ಇಸ್ ಈಕ್ವಲ್ಸ್ ಟು 99 ಡಿಗ್ರಿ. ಅವ್ರು ಅದನ್ನೆಲ್ವಾ ಫೈಂಡ್ ಔಟ್ ಮಾಡಕ್ ಹೇಳಿದ್ದು, ಲಾರ್ಜರ್ ಆಂಗಲ್ ಎಷ್ಟು, ಸ್ಮಾಲರ್ ಆಂಗಲ್ ಎಷ್ಟು ಅಂತ. ಸೊ ಸ್ಮಾಲರ್ ಆಂಗಲ್
ನಾವು y ಅಂತ ಲೆಟ್ ಮಾಡ್ಕೊಂಡಿದ್ವಿ. ಸೊ y ಇಸ್ ಈಕ್ವಲ್ಸ್ ಟು 81 ಡಿಗ್ರಿ. ಓಕೆ, ದಿಸ್ ಇಸ್ ದ ಆನ್ಸರ್. ಅಂಡರ್ಸ್ಟ್ಯಾಂಡ್ ಆಯ್ತಾ? ಈಗ ನೆಕ್ಸ್ಟ್